ಸರ್ ನಾನು ಜ್ಯೋತಿ ಬಾಸ್ ಅಂತ ಅಡ್ವೊಕೇಟ್ ಪ್ಲಸ್ ಪ್ರೆಸಿಡೆಂಟ್ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಅಂತ ಒಂದು ಮಾಡಿದ್ದೇವೆ. ಅಜೆಂಡಾ ಸೇವ್ ಕೆಜಿಎಫ್ ಈಸ್ ವಿ ಆರ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ವಿ ಆರ್ ವಿತ್ ಎ ಕಾಮನ್ ಅಜೆಂಡಾ. ನಾವು ಏನ್ ಕಲ್ಕೊಂಡಿದ್ದೆವು ಕೊಟ್ಬಿಡ್ತೀವಿ ಮಾಡ್ಬಿಟ್ಟು ಇದು ನೀವು ತಗೊಂಡು ಸರ್ ಇದು ನಾವು ಸೇವ್ ಕೆಜಿಎಫ್ ನಲ್ಲಿ ಈ ಫಾಲೋಯಿಂಗ್ ಡಿಮ್ಯಾಂಡ್ಸ್ ಮೇಲೆ 1 ವರ್ಷದ ಹಿಂದೆ ಒಂದು ಸಮಿತಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಇದ್ದಾರೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ಅಂಡ್ ಐಡಿಯಾಲಜಿ ಎಲ್ಲ ನಾವು ದೂರ ಇಟ್ಬಿಟ್ಟು ನಾವು ವಿತ್ ಕಾಮನ್ ಇದರಲ್ಲಿ ಹೋಗ್ಬೇಕಂತ. ಕೆಜಿಎಫ್ ಇಸ್ ಅನ್ ಹಿಸ್ಟಾರಿಕಲ್ ಪ್ಲೇಸ್. ಈ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ವಿ ಹ್ಯಾವ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಎಜುಕೇಶನ್ ಇತ್ತು ಅಂಡ್ ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಇತ್ತು. ವಿ ಹ್ಯಾವ್ ಗುಡ್ ವಾಟರ್ ಫೆಸಿಲಿಟೀಸ್ ಇತ್ತು, ಸ್ಯಾನಿಟೇಷನ್ ಇತ್ತು, ಮೆಡಿಕಲ್ ಇತ್ತು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನೇ ಇಲ್ಲ. ಬಟ್ ಆಫ್ಟರ್ ಕ್ಲೋಸರ್ ಆಫ್ ದಿಸ್ BGML ಇನ್ ದ ಇಯರ್ 2001 ಎಲ್ಲ ನಾವು ಕಲ್ಕೊಂಡು ಹೋಗ್ಬಿಟ್ಟಿದ್ವಿ. ಅದರಿಂದ ಇಂದ 26 ವರ್ಷದಲ್ಲಿ ಏನಾದರೂ ಬಂದಿದೆಯಾ ಕೆಜಿಎಫ್ ಅಂದ್ರೆ ಏನೋ ಬಂದಿಲ್ಲ. ನಾವು ಬೇರೆ ಬೇರೆ ಬಾವುಟಗಳನ್ನ ಇಟ್ಟುಕೊಂಡು ಡಿಫ್ರೆಂಟ್ ಆಗಿ ಹೋರಾಟಗಳನ್ನ ಮಾಡ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಒಂದೇ ಕಾಮನ್ ಇದರಲ್ಲಿ ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ಮಾಡಿದ್ವಿ. ಉದ್ದೇಶ ಇಷ್ಟೇ, ವಾಟ್ ವಿ ಲೂಸ್ ಅದನ್ನ ಗೇನ್ ಮಾಡೋದಕ್ಕೆ ನಾವು ಟ್ರೈ ಮಾಡೋಣ, ಇರೋದನ್ನ ನಾವು ಉಳಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಮಾಡಿದೀವಿ ಸರ್. ಇದರಲ್ಲಿ 1 lakh ಸಿಗ್ನೇಚರ್ ಕ್ಯಾಂಪೈನ್ ಅಂತ ನಾವು 6 months ಇಂದ ಮಾಡ್ತಾ ಇದೀವಿ. ನಮ್ಮ ಪಾರ್ಲಿಮೆಂಟ್ MP ಅವರ ಮುಖಾಂತರನೇ ಇದನ್ನ ನಾವು ಮಾಡಿದ್ವಿ. ಬಿಕಾಸ್ ಆಲ್ ಇಶ್ಯೂಸ್ ಬಿಲಾಂಗ್ಸ್ ಟು ಸೆಂಟ್ರಲ್ ಗವರ್ಮೆಂಟ್ ಇರೋದ್ರಿಂದ ಇದನ್ನ ಮಾಡಬೇಕು ಅಂತ ಹೇಳಿ ನಾವು ಎಲ್ಲಾ ಕಡೆನೂ ಸಿಗ್ನೇಚರ್ ಕ್ಯಾಂಪೈನ್ ಮಾಡ್ತಾ ಇದೀವಿ. ಇದರಲ್ಲಿ ಬೇರೆ ಯಾವ್ದು ಇಲ್ಲ. ಸೇವ್ ಕೆಜಿಎಫ್ ಯಾರನ್ನ ಉದ್ದೇಶ ಮಾಡಿ ಇದು ಮಾಡಿ ಅದನ್ನ ಇಲ್ಲಿ ಕೆಜಿಎಫ್ ಸ್ಪೋರ್ಟ್ಸ್ ಅಂದ್ರೆ ಕೆಜಿಎಫ್. ಸೊ ಅದಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಸ್ಟೇಡಿಯಂ ಇತ್ತು, ಜಿಮ್ಖಾನಾ ಗ್ರೌಂಡ್ ಇತ್ತು. ಸೊ ಅದನ್ನ ರೆಡಿ ಮಾಡ್ಬೇಕಂತ ನಾವು ಪಾರ್ಲಿಮೆಂಟ್ ಮೆಂಬರ್ಗೆ ಹೇಳಿದೀವಿ, CSOಗೆ ಹೇಳಿದೀವಿ. ಸೊ ಅದನ್ನ ಸ್ವಲ್ಪ ರೆಡಿ ಮಾಡಿದ್ರು, ಇನ್ನೂ ಪೂರ್ತಿ ಆಗಿಲ್ಲ. ಅದಾದ್ರೆ ಯಂಗ್ಸ್ಟರ್ಸ್ ಇವತ್ತು ಗಾಂಜಾ ಬೇರೆ ಆಕ್ಟಿವಿಟೀಸ್ ಅಲ್ಲಿ ನಾಶ ಆಗ್ತಾ ಇದ್ದಾರೆ. ಅದರಿಂದ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಂಕರೇಜ್ಮೆಂಟ್ಗೆ ಸೊ ಈ ತರ ಐಡೆಂಟಿಫೈ ಮಾಡಿ ಒಂದೊಂದು ಇಶ್ಯೂ ಮೇಲೆ ನಾವು ಯುನೈಟೆಡ್ ಆಗಿ ನಿಂತು ಮಾಡೋದು. ಸೊ ಇದನ್ನ ನಾವು ಈ ತಿಂಗಳು 26, 28ಕ್ಕೆ ಕಂಪ್ಲೀಟ್ ಮಾಡಿಬಿಟ್ಟು ಸೊ 1ನೇ ತಾರೀಕು 26th ಬಂದು KGF ನ ಮೈನ್ಸ್ ನ ಕ್ಲೋಸ್ ಮಾಡಿದಂತ ಇಯರ್. ಸೊ March 1st ಇಸ್ ದ ಕ್ಲೋಸಿಂಗ್ ಇಯರ್. ಅದನ್ನ 26th ಇಯರ್ ಬರ್ತಾ ಇದೆ. ಸೊ ಆದ್ರೆ ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಸೇರಿ ಒಂದು ಬ್ಲಾಕ್ ಡೇ ಅಂತ ಮಾಡಿ ನಮ್ಮ ಇದನ್ನ ನಾವು ಎಕ್ಸ್ಪೋಸ್ ಮಾಡೋದು ಸರ್ಕಾರಕ್ಕೆ. ಹಂಗಂದ್ರೆ ಬೇರೆ ರೀತಿ ಅಲ್ಲ, ಓನ್ಲಿ ವಿ ಶುಡ್ ಶೋ ಅವರ್ ಸಿಂಬಾಲಿಕ್ ಒಂದು ಬ್ಲಾಕ್ ಒಂದು ಇದು ಕಟ್ಕೊಂಡು ನಾವು ನಿಂತು ನಮ್ಮ ಡಿಮ್ಯಾಂಡ್ಸ್ ಮೇಲೆ ಒಂದು ಮೀಟಿಂಗ್ ಮಾಡಿ ಮುಗಿಸೋದು. ಸೊ ಈ ಸಲ ನಾವು ಇದನ್ನ ಕಂಪ್ಲೀಟ್ ಮಾಡಿ ಪಾರ್ಲಿಮೆಂಟ್ ಮೆಂಬರ್ ಅನ್ನೇ ಕರೆಸಿ ಅವರಿಗೆ ಸಬ್ಮಿಟ್ ಮಾಡಿ. ಸೊ March 1st ಆ ಒಂದು ಬ್ಲಾಕ್ ಡೇ ಅಂದ್ರೆ ಒಂದು ಹೋರಾಟ ಬೇರೆ ತರ ಏನು ಇಲ್ಲ. ಸೊ ನಾವೆಲ್ಲ ಅಸೆಂಬಲ್ ಆಗಿ ನಮ್ಮ ಡಿಮಾಂಡ್ಸ್ ಅನ್ನ ಪೂರ್ತಿ ಮಾಡಿ ಅಂತ ನಾವು ಒಂದು ಬ್ಲಾಕ್ ಶರ್ಟ್, ಒಂದು ಬ್ಲಾಕ್ ಇದು ಕಟ್ಕೊಂಡು ಬ್ಯಾಡ್ಜ್ ಕಟ್ಕೊಂಡು ನಾವು ಎಕ್ಸ್ಪೋಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ. ಸೊ ಅವರ್ ಕಾಸ್ ಏನಿದೆ, ನಾವು ಯಾರು ಏನು ಅನ್ನೋದು. ಸೊ ಲಾ ಎನ್ಫೋರ್ಸಿಂಗ್ ಅಥಾರಿಟಿ ನಾವೇ ಲಾಂಡ್ ಆರ್ಡರ್ ಇರೋದ್ರಿಂದ ನಮ್ಮ ಮೇಲೆ ಬೇರೆ ಮಾಹಿತಿ ಬರಬಾರದು, ನಾವು ಯಾರು ಏನು ಅಂತ. ಸೊ ಇದೇ ಇದು ನಾವು ಮಾಡ್ತಾ ಇದ್ವಿ. ಅಂಡ್ ಐ ಆಮ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಬಟ್ ಈವನ್ ದೋ ಮೈ ಪಾರ್ಟಿ ಇಸ್ ಡಿಫರೆಂಟ್, ಬಟ್ ಇದರಲ್ಲಿ ನಾನು ಅಧ್ಯಕ್ಷರಾಗಿದ್ದೇನೆ. KGF ಕೋರ್ಟ್ ಅಲ್ಲಿ ಸೆಕ್ರೆಟರಿ ಆಗಿ ಬಾರ್ ಅಸೋಸಿಯೇಷನ್ ಅಲ್ಲಿ ಹೊಸದಾಗಿ ಆಯ್ಕೆಯಾಗಿ ನಾವಿದ್ವಿ. ಸೊ ಇದು ಈ ವಿಚಾರದಲ್ಲಿ ಮಾಡಿದ್ದೇವೆ. ಸೊ ಅವರ್ ವೈಸ್ ಪ್ರೆಸಿಡೆಂಟ್ ಈಸ್ ಎಕ್ಸ್ DRDO ಡೈರೆಕ್ಟರ್ ಆಗಿ ಇರೋರು ಮತ್ತು ಟ್ರೆಜರರ್ ಆಗಿರೋರು BML DGM ಆಗಿ ರಿಟೈರ್ಡ್ ಆಗಿರೋರು. ನಮ್ಮ ಸೆಕ್ರೆಟರಿ ದಯಾನಂದನ್ ಈಸ್ ಎಕ್ಸ್ CMC ಪ್ರೆಸಿಡೆಂಟ್. ನಮ್ಮ ಅಡ್ವೈಸರ್ ಆಗಿ ಕರುಣಾಮೂರ್ತಿ ಈಸ್ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರು. ನಮ್ಮ ತೆಲಗರಾಜು ಮತ್ತು ಅನ್ಬಳಗನ್ ಇವರ್ ಜರ್ನಲಿಸ್ಟ್ಗಳು. ಸೊ ಈ ತರ ಜೈಶೀಲನ್ ಟ್ರೇಡ್ ಯೂನಿಯನ್ ಲೀಡರ್ಸ್, ಈ ತರ ಎಲ್ಲರೂ ಕೂಡ ಇದರಲ್ಲಿ ಇದ್ದಾರೆ ಸರ್. ಸೊ ಆಲ್ ಆರ್ ವಿತ್ ನಮ್ಮ ಜಾಯಿಂಟ್ ಸೆಕ್ರೆಟರಿ ಸಂಪತ್ ಕುಮಾರ್, ಇದು ನಮ್ಮ ಪೊನ್ ಚಂದ್ರಶೇಖರ್ ಅಂತ BGML ಎಕ್ಸ್ ADMK ಲೀಡರ್. ದಕ್ಷಿಣಾಮೂರ್ತಿ ಇಸ್ ಅನ್ ಅಡ್ವೊಕೇಟ್ ಅಂಡ್ ರಿಟೈರ್ಡ್ BSNL ಮ್ಯಾನೇಜರ್. ನಮ್ಮ ಇವರು ಹಿರ್ದಿರಾಜ್ ಇಸ್
ಸೊ ನಿಮ್ದು ಇಷ್ಟಿದೆ. ನೀವು ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ. ನಿಮ್ಗೆ ಕೂಡ ಗೊತ್ತಿದೆ ಕಾನೂನು, ಕಾನೂನು ಪ್ರಕಾರ ಎಲ್ಲ ಮಾಡ್ಬೇಕು. ಹೌದು ಸರ್. ಕಾನೂನು ಪ್ರಕಾರ ಮಾಡ್ತೀವಿ. ನಮ್ದು ಕೂಡ ಒಪ್ಪೋಸನ್ ಇರುತ್ತೆ, ಕಾನೂನು ಉಲ್ಲಂಘನೆ ಮಾಡಬಾರ್ದು. ನಿಮ್ದು ಆಬ್ವಿಯಸ್ಲಿ ಈ ತರ ಎಷ್ಟು ಡೆವಲಪ್ಮೆಂಟ್ ಆಗ್ಬೇಕು. ಇದು ನಮ್ಮ ಸಿಗ್ನೇಚರ್ ಸರ್. ಇದನ್ನ ನಾವು ಎಲ್ಲ ಡಿಮ್ಯಾಂಡ್ಸ್ ಅನ್ನ ಇದು ಮಾಡಿದೀವಿ. ಬಟ್ ಯಾರಿಗೆ ಫೋರ್ಸ್ಫುಲಿ ಈ ಸಿಗ್ನೇಚರ್ ಆಗ್ತಾ ಇದೆ, ಆಲ್ರೆಡಿ ನಡೀತಾ ಇದೆ. ಆಲ್ರೆಡಿ ಒಂದ್ 30-35 ಸಾವಿರ ಸಿಗ್ನೇಚರ್ ಆಗಿದೆ. ಒಂದು ತಿಂಗಳಿಂದ ಮಾಡ್ತಾನೆ ಇದ್ದೀವಿ. MP ಅವರೇ ಇದನ್ನ ಬಂದು ಚಾಲನೆ ಕೊಟ್ಟಿದ್ರು ನಮಗೆ. ಎಲ್ಲ ಮಾಡ್ತೀವಿ. ಇವಾಗ ಅವ್ರ ಹತ್ರ ತಗೊಂಡು ನಾವು ಸಬ್ಮಿಟ್ ಮಾಡ್ಬೇಕು. 1ನೇ ತಾರೀಕು ಆತರ ಒಂದು ಕಾರ್ಯಕ್ರಮ ಮಾಡೋದು. ಬಿಫೋರ್ ವಿ ವಿಲ್ ಕಮ್ ಅಂಡ್ ಮೀಟ್ ವಿತ್ ವಾಟ್ ಟೈಪ್ ಆಫ್ ಪ್ರೋಗ್ರಾಮ್ ವಿ ಆರ್ ಹೋಲ್ಡಿಂಗ್ ಅನ್ನೋದನ್ನ ನಾವು ಅದೇ ಉಲ್ಲಂಘನೆ ಮಾಡೋದು ಆಗ್ಬಾರ್ದು. ಹೌದು ಸರ್. ಅಷ್ಟೇ ಇದೆ. ನಿಮ್ಗೆ ಕೂಡ ಗೊತ್ತಿದೆ, ಗೊತ್ತಿದೆ ಕಾನೂನು ಏನಿದೆ ಮಾಡಿ ಕಾನೂನು ರೀತಿಯಲ್ಲಿ ನಮ್ದು ಲೀಗಲ್ ವೈಲೇಟ್ ಮಾಡೋದಿಲ್ಲ. ಡೆಮೋಕ್ರೆಟಿಕ್ ಆಗಿ ಹೋಗ್ತೀವಿ. ಯಾರನ್ನು ಹಾರ್ಮ್ಫುಲ್ ಆಗಿ ಮಾತಾಡೋದು, ನಿಂದನೆ ಮಾಡೋದು ಇದು ಯಾವುದು ಇರೋದಿಲ್ಲ. ಸೊ ನಮ್ಮ ಪರ್ಪಸ್ ನಮ್ಮ ಊರನ್ನ ಉಳಿಸ್ಬೇಕು. ಸೇವ್ KGF ಇಟ್ಸ್ ಇಲ್ಲಿ ಹುಟ್ಟಿ ಬೆಳೆದು ಎಲ್ಲಾ ಬಂದಿದ್ದೇವೆ. ಸೊ ನಮ್ಮ ಊರನ್ನ ನಾವು ರಕ್ಷಣೆ ಮಾಡೋದಕ್ಕೆ ನಾವು ಮಾಡೋಣ ಅಂತ. ಅದರಿಂದ ತಮ್ಮನ್ನು ಭೇಟಿ ಮಾಡ್ಬೇಕಂತ ಸುಮಾರು ತಿಂಗಳಿಂದ ನಮ್ಮ ಪ್ರಯತ್ನ ಇತ್ತು. ಇವತ್ತು ಎಲ್ಲ ಮಾಡ್ಬೇಕಂತ ಬಂದಿದ್ದೇವೆ. ಒಂದು ಜಾಯಿಂಟ್ ಫೋಟೋ ಮಾತ್ರ ನಾವು ತಗೊಳ್ತೀವಿ ನಮ್ಮ ಆಫೀಸ್ ಬೇರೆ. ಅದೇ ಮತ್ತೆ ಹೇಳಿದೀನಿ ಕಾನೂನು ಪ್ರಕಾರ. ಸರಿ ಸರ್, ಸರಿ ಸರ್, ಸರಿ ಸರ್, ಮಾಡ್ತೀವಿ. ನಾವು ಕೂಡ ಖಂಡಿತ ಏನು ಬೇರೆ ದಾರಿ ಇಲ್ಲ. ಸರಿ ಸರ್. ಇಂದಿನ ದಿನ ಸೇವ್ ಯುನೈಟೆಡ್ ಫ್ರಂಟ್ ವತಿಯಿಂದ ಆಫೀಸ್ ಬೇರರ್ಸು, ಸೇವ್ ಕಮಿಟಿ ಎಲ್ಲ ಮುಖ್ಯ ಪದಾಧಿಕಾರಿಗಳು ಎಲ್ಲರೂ ಬಂದು ಇವತ್ತು SP ಸಾಹೇಬರನ್ನ ಭೇಟಿ ಮಾಡಿದ್ವಿ. ನಿನ್ನೆ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಕೇಳಿದಾಗ ಇವತ್ತು ಬನ್ನಿ 11:30 ಅಂತ ಹೇಳಿದ್ರು. ಅದೇ ಪ್ರಕಾರ ಎಲ್ಲ ಸೇವ್ ಯುನೈಟೆಡ್ ಫ್ರಂಟ್ ಎಲ್ಲಾ ಮುಖ್ಯ ಪದಾಧಿಕಾರಿಗಳು ಇವತ್ತು ಬಂದಿವಿ. ಬಂದ ಮೇಲೆ ಅವರಲ್ಲಿ ನಮ್ಮ ಅಧ್ಯಕ್ಷರಾದಂಥ ಜೋಜಿ ಬಾಸ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಮೆಮೊರಂಡಮ್ ಅನ್ನು ಎಲ್ಲರೂ ಸೇರಿ ಅರ್ಪಿಸ್ತೇವೆ. ಅದರಲ್ಲಿ ಏನಿತ್ತು ಅಂದ್ರೆ ಈ 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಬೇಗನೆ ಮುಗಿಸಿ ಅದನ್ನ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವ್ರಿಗೂ ಮತ್ತು ನಮ್ಮ KGF ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರ್ ಅವ್ರಿಗೂ ಸಬ್ಮಿಟ್ ಮಾಡಬೇಕು. ಏನು ನಾವು KGF ನಲ್ಲಿ ಎಲ್ಲ ಕಳ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಮರುಪಡಿಬೇಕನ್ನೋ ಒಂದು ಉದ್ದೇಶದಲ್ಲಿ ಇಟ್ಕೊಂಡು ಇವತ್ತು 1 ಲಕ್ಷ ಸಿಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ SP ಸಾಹೇಬರು ನಮಗೆಲ್ಲ ರೀತಿಯಲ್ಲೂ ಸಹಕಾರ ಮಾಡ್ತೀನಿ, ನ್ಯಾಯಬದ್ಧವಾಗಿ ನೀವೇನಿದೆ ಮಾಡಿ, ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಇವತ್ತೊಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವು KGF ಜನತೆಯಲ್ಲಿ ತಿರುಗಾ ಕೈ ಮುಗಿ ಬೇಡ್ಕೊಳ್ಳೋದೇನಂತಂದ್ರೆ ಈ 1 ಲಕ್ಷ ಸಿಹಿ ಸಂಗ್ರಹಣೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ನಾವು ಇಲ್ಲಿಗೆ ಬಿಡುವಂತ ಕಾರ್ಯಕ್ರಮ ಅಲ್ಲ. ಇದು ಇವತ್ತು ಲೋಕಸಭೆಗೂ ತಲುಪುತ್ತದೆ, ಇವತ್ತು ರಾಜ್ಯಸಭೆಗೂ ತಲುಪುತ್ತೆ. ನಾವು KGF ನಲ್ಲಿ ಏನೇನು ಕಳ್ಕೊಂಡಿದ್ದೀವಿ, ನಮ್ KGF ಏನ್ ಬೇಕು, ಇವತ್ತು ಯುವಕರೆಲ್ಲ ಇವತ್ತು ಎಷ್ಟು ಜನ ಹೊರಗಡೆ ದಿನಪಯಣಿಗಳಾಗಿ ಹೋಗ್ತಾ ಇದ್ದಾರೆ, ಅವ್ರಿಗೂ ಇಲ್ಲೇ ಕೆಲಸಗಳು ಸಿಗಬೇಕು. ಅದೇ ರೀತಿ ಇಲ್ಲಿ ಬಂದು ಒಳ್ಳೆ ಆಡಳಿತ ನಡೆಸಬೇಕು, ಒಳ್ಳೆ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ 1 ಲಕ್ಷ ಸಹಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಆಲ್ರೆಡಿ 50% ಮುಗಿಸಿದೀವಿ. 50% ಆಗಿದೆ, 50% ಆಗ್ಬೇಕು. ಅದಕ್ಕೂ KGF ಮಹಾಜನತೆಯಲ್ಲಿ, ಅಕ್ಕ ತಂಗಿಯರಲ್ಲಿ, ತಾಯಂದ್ರಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ಳೋದೇನಂದ್ರೆ ನೀವು ಈ ಸಹಿ ಸಂಗ್ರಹಣೆಗೆ ಕೋಪರೇಟ್ ಮಾಡಿ, ನೀವು ಸಹಿಯನ್ನು ಹಾಕಿ ನಮ್ಮನ್ನ ಬಂದು ಇದನ್ನು ಲೋಕಸಭೆ ಕಳಿಸೋ ತರ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. சேவ் KGF யுனைடெட் ஃப்ரண்ட் அமைப்பின் சார்பாக எல்லா நிர்வாகிகளும் நம்மளுடைய தங்கவயலுடைய சூப்பரிடென்ட் அவர்களை சந்தித்து சேவ் KGF யுனைடெட் அமைப்பு தங்கவயலில் என்ன செய்து கொண்டிருக்கிறது என்பதை பற்றி அவருக்கு விளக்குவதற்காக இங்க நாங்கள் வந்தோம். 1 லட்சம் கையெழுத்து இயக்கம் சுமார் 6 மாதங்களாக தங்கவயல் முழுவதும் இன்றைக்கு கையெழுத்து இயக்கங்கள் பெறப்பட்டிருக்கிறது. அந்த கையெழுத்து இயக்கம் தங்கவயல் சுரங்கத்தினுடைய வீடுகளை அவர்களுக்கு சொந்தமாக்கப்பட வேண்டும். தங்க சுரங்க தொழிலாளர்களுடைய நிலுவைத் தொகை 26 ஆண்டுகளாக அவர்களுக்கு கிடைக்காமல் இருக்கிறது, அது கிடைக்க வேண்டும். BML தொழிற்சாலையிலே உள்ளூர்காரர்களுக்கு வேலை வாய்ப்பை ஏற்படுத்தப்பட வேண்டும். BGML மருத்துவமனையை புனரமைப்பு செய்ய வேண்டும். அதே மாதிரி நம்மளுடைய அரசு மருத்துவமனையை ஒரு மல்டி ஸ்பெஷாலிட்டி மருத்துவமனையாக மாற்றப்பட வேண்டும். தங்கவயலுக்கு குடிக்கின்ற தண்ணீரை அனைவருக்கும் கிடைக்கின்ற வகையிலே
வேத்தமங்கலா குடிதண்ணீர், எரகோல் குடிநீர் திட்டங்களை தங்கவயலிலே இணைக்கப்பட வேண்டும். 35 வார்டுகளிலே சுகாதார சீர்கேடு கட்டியிருக்கிறது, அதை சீர்படுத்தப்பட வேண்டும். எம்ஜி மார்க்கெட்டை இன்றைக்கு சரியான விதத்திலே சீரமைக்கப்பட வேண்டும் என்கின்ற பல்வேறு கோரிக்கைகளை வைத்து ஜிம்கானா மைதானத்தை டாக்டர் BR அம்பேத்கர் ஸ்டேடியமை புனரமைப்பு செய்ய வேண்டும். தினப்பயணிகள் இன்றைக்கு அல்லல் பட்டு கொண்டிருக்கிறார்கள். அவர்களுடைய வாழ்வாதாரமே இன்றைக்கு கேள்விக்குறியாகி கொண்டிருக்கிறது. அவர்களுக்கு சரியான விதத்திலே ரயில் வசதியை ஏற்படுத்தி கொடுக்கப்பட வேண்டும். ஆண்டர்சன்பேட் மார்க்கெட்டை இன்றைக்கு சீரமைக்கப்பட வேண்டும். தங்கவயலில் தொழிற்சாலை வருகிறது என்கின்ற அந்த பூச்சாண்டித்தனத்தை விட்டுவிட்டு தங்கவயலிலே தொழிற்சாலைகளை ஏற்படுத்துவதற்கு இன்றைக்கு வேலை செய்யப்பட வேண்டும் என்று மத்திய அரசை பகுதியாக இருப்பதால் அன்றைக்கு மாவட்ட MP மல்லேஷ் பாபு அவர்களுடைய முன்னிலையிலே இந்த கையெழுத்து இயக்கம் துவக்கப்பட்டது. இந்த கையெழுத்து இயக்கம் இந்த மாதம் 28 நிறைவு செய்து இந்த கையெழுத்து இயக்கத்தை மத்திய அரசிற்கு சமர்ப்பிக்கின்ற ஒரு மிகப்பெரிய நிகழ்ச்சியை நடத்துகின்ற விதத்திலே மார்ச் 1ஆம் தேதி தங்கவயலே கருப்பு மயமாக மாற்றப்பட வேண்டும். தங்கவயலே பிளாக் டே என்கின்ற அந்த கருப்பு தினத்தை 26 ஆண்டுகளாக இன்றைக்கு நம்மை அலைகழித்து கொண்டிருப்பவர்கள், எத்தனையோ ஆட்சி மாறுந்தது, எத்தனை MLAக்கள் வந்தார்கள், எத்தனை MPக்கள் உருவானார்கள், ஆனால் நகர சபைகள் அதிகாரத்திற்கு வந்தது, ஆனால் நம்மளுடைய பிரச்சனைகள் தீர்க்கப்படவில்லை. இன்னும் எத்தனை ஆண்டுகள் நாம் இப்படியே கிடப்பது என்பதை மத்திய மாநில அரசுகளுக்கு திரும்பி பார்க்கின்ற வகையிலே கோலார் தங்கவயலில் சேவ் KGF யுனைடெட் ஃப்ரண்ட் அனைத்து அரசியல் கட்சிகளையும் ஒருங்கிணைத்த இந்த அமைப்பு மிகப்பெரிய கருப்பு தினம் பிளாக் டே என்கின்ற அந்த நாளை அனுசரிக்கின்ற வகையில் கோலார் தங்கவயலில் வீடு வீடாக கருப்பு கொடியேற்ற வேண்டும், கருப்பு சட்டை அணிய வேண்டும். அந்த மிகப்பெரிய ஒரு போராட்டத்தை இந்த கையெழுத்து இயக்கத்தை இந்த மாவட்டத்தினுடைய MP மல்லேஷ் பாபு அவர்களுக்கு வழங்குகின்ற நிகழ்ச்சியோடு அந்த 1ஆம் தேதி தங்கவயலில் நடைபெற இருக்கின்றது. அதனால் சட்ட ஒழுங்கை பாதுகாக்கின்ற விதத்தில் எதற்காக ஏன் இந்த பிளாக் டே நடத்துகின்றோம், எங்களுடைய நோக்கம் என்ன, சேவ் KGF அமைப்பு என்ன நோக்கத்தோடு செயல்படுகிறது என்பதை இந்த மாவட்டத்தினுடைய இந்த தொகுதியினுடைய இந்த கோலார் மாவட்டத்தினுடைய SP ஆக இருக்கக்கூடிய அவரை சந்தித்து எங்களுடைய நோக்கத்தையும் செயல்பாட்டையும் நாங்கள் யார் என்பதையும் இன்றைக்கு அவருக்கு தெரிவித்திருக்கிறோம். சட்டத்திற்கு உட்பட்டு ஜனநாயக அடிப்படையிலே நாங்கள் அந்த கருப்பு தினத்தை அனுசரிக்கின்றோம். அதற்கு உங்களிடம் நாங்கள் முன்பாகவே இந்த நோக்கத்தை எங்கள் தெரிவிக்கிறோம் என்பதை இன்றைக்கு அவருக்கு தெரிவித்தோம். சட்ட ரீதியாக ஜனநாயக ரீதியாக உங்களுடைய கோரிக்கைகளை வலியுறுத்தி நீங்கள் உங்கள் நிகழ்ச்சியை நடத்தலாம் என்கின்ற வார்த்தையை கூட அவர் இங்கே சொல்லி இருக்கிறார். அந்த அடிப்படையில் கோலார் தங்கவயல் மக்களுக்கு நாங்கள் தெரிவித்துக் கொள்கின்றோம். நம் மண் அழிந்து கொண்டிருக்கிறது, நம் பிள்ளைகளுடைய எதிர்காலம் அழிந்து கொண்டிருக்கிறது. இங்கே தொழிற்சாலை இல்லை, குடிக்க தண்ணீர் இல்லை, இந்த தங்க சுரங்க வீடுகள் சொந்தமாக்கப்படவில்லை, நம் BML நமக்கு வேலை இல்லை, நம் ஊரிலிருந்து பெங்களூருக்கு செல்வதற்கு இன்றைக்கு சரியான விதத்திலே இன்றைக்கு ரயில் வசதி இல்லை, கல்வி இல்லை, இன்றைக்கு மறைக்கப்படுகிறது. இதை உணர்ந்து ஒவ்வொருவரும் இந்த பிளாக் டேவிலே பங்கேற்க வேண்டும். நீங்கள் தானாக முன்வந்து இந்த கையெழுத்து இயக்கத்தை நிறைவு செய்கின்ற வரையிலே இன்னும் எல்லோரும் 16 வார்டுகளில் இருக்கக்கூடிய தங்க சுரங்க பகுதிகள் இன்றைக்கு எல்லாரும் தாய்மார்கள், பெரியோர்கள், மாணவர்கள் இந்த இயக்கத்திலே கலந்து கொண்டு கையெழுத்து இட வேண்டும். சேவ் KGF யுனைடெட் ஃப்ரண்ட் வீதியாக இந்த இயக்கத்தை சார்ந்தவர்கள் மிகப்பெரிய ஒரு பிரச்சாரத்தை மேற்கொண்டு உங்கள் வீட்டு அருகிலே வருகின்றோம். நீங்கள் கையெழுத்திடுங்கள். நமது கோரிக்கை மத்திய அரசு, மாநில அரசு திரும்பி பார்க்கின்ற வகையிலே அந்த மார்ச் 1ஆம் தேதி நடக்கின்ற இந்த கையெழுத்து இயக்கத்தை முடிவு செய்து அரசுக்கு அனுப்புகின்ற அந்த நிகழ்ச்சி மிகப்பெரிய ஒரு திருப்புமுனை நிகழ்ச்சியாக மாற்றப்பட வேண்டும் என்று சேவ் KGF யுனைடெட் ஃப்ரண்ட் அமைப்பின் சார்பாக எங்களுடைய அனைத்து ஆபீஸ் பேரர்களின் சார்பாகவும், அங்கத்தினர்களின் சார்பாகவும், ஆலோசகர்களின் சார்பாகவும் மிக பணிவோடு கேட்டுக்கொள்கின்றேன். இந்த கையெழுத்து இயக்கத்தை வெற்றி பெற செய்வோம். மார்ச் 1 அந்த பிளாக் டேவை வெற்றி பெற செய்வோம் என்று உங்கள் அனைவருக்கும் நன்றி கூறி முடித்துக் கொள்கின்றேன்.